ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿಂದು ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮುಂದೆ ಲಾಂಗು ಮಚ್ಚುಗಳಿಂದ ಬಡಿದಾಟ ಮಾಡಿಕೊಂಡ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಕೆಎಸ್ಆರ್ಟಿಸಿ ಗ್ಯಾರೇಜ್ಗೆ ಹೋಗೋ ರಸ್ತೆಯಲ್ಲಿ ಯುವಕರಿಬ್ಬರ ಮಧ್ಯೆ ಲಾಂಗು ಮಚ್ಚು ಹಿಡಿದು ಬಡಿದಾಡಿಕೊಂಡ ಘಟನೆ ಥೇಟ್ ಸಿನಿಮಾವನ್ನ ಮೀರಿಸುವಂತಿತ್ತು. ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ಚಲಿಸಿಕೊಂಡು ಬಂದ ಕಾರು ಚಾಲಕನನ್ನ ಬೈಕ್ ಸವಾರ ಕೈ ತೋರಿಸಿ ನಿಧಾನವಾಗಿ ಓಡಿಸುವಂತ ಭಗತ್ ಸಿಂಗ್ ನಗರದ ಯುವ ಕಾಂಗ್ರೆಸ್ ಮುಖಂಡ ಆರೀಫ್ ಪ್ರಶ್ನೆ ಮಾಡ್ತಿದ್ದ ಕಾರಿನಿಂದ ಇಳಿದ ಪ್ರಶಾಂತ ನಗರದ ದೀಪು ಎಂಬಾತ ಕೈ ಮಿಲಾಯಿಸಿ ಹೊಡೆದಾಡ್ಕೊಳ್ತಿದ್ದ. ಈ ಮಧ್ಯೆ ಎಂಟ್ರಿ ಕೊಟ್ಟ ಆರೀಫ್ ಅಣ್ಣ ಫಾರೂಕ್, ನನ್ನ ತಮ್ಮನ ಮೇಲೆ ಕೈ ಹಾಕಿದ್ಯಾ, ತಾಕತ್ತಿದ್ಯಾ ಅಂತ ಕುಪಿತಗೊಂಡು ತಮ್ಮ ಮನೆಯಿಂದ ಕಬ್ಬಿಣ ಸಲಾಕೆ ತಂದು ತಲೆಗೆ ಬೀಸಿದ ಪರಿಣಾಮ ತಲೆಯಿಂದ ರಕ್ತ ಚಿಮ್ತಿತ್ತು. ಆತ ರಕ್ತ ಸುರಿಸಿಕೊಂಡೇ ರಸ್ತೆಯಲ್ಲೆಲ್ಲ ಓಡಾಡಿದ್ದು ಸಾರ್ವಜನಿಕರು ಗಾಬರಿಯಿಂದ ನೋಡ್ತಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಎಂಟ್ರಿ ಕೊಟ್ಟ ಟೌನ್ ಪೊಲೀಸರು ಕೂಡಲೇ ಆ ಗಾಯಾಳುವನ್ನ ಅದೇ ಕಾರಿನಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ರು. ಆನಂತರ ದೀಪು ಎನ್ನುವವನಿಗೆ ಕಬ್ಬಿಣ ಸಲಾಕೆಯಿಂದ ಹೊಡೆದ ಆಸಾಮಿಯನ್ನ ಪೊಲೀಸ್ ಜೀಪ್ನಲ್ಲಿ ಎತ್ತಾಕೊಂಡು ಪೊಲೀಸ್ ಠಾಣೆ ಕಡೆ ಕರೆದುಕೊಂಡು ಹೋದ್ರು. ಹಾಸ್ಪಿಟಲ್ ಇದ್ದಾರೆ, ಕಾನ್ಶಿಯಸ್ ಇಲ್ಲ. ಒಬ್ರೆ ದೀಪು ಅಂತ ಜಿಮ್ ಅವರು ನನ್ನ ಫ್ರೆಂಡ್ ಆರಿಫ್ ಇಷ್ಟೆಲ್ಲ ಘಟನೆ ನಡೀತಿದ್ದದನ್ನ ಗುಂಪಾಗಿ ನೋಡ್ತಿದ್ದ ಜನರನ್ನ ಪೊಲೀಸರು ಚದುರಿಸ್ತಿದ್ರು. ರಸ್ತೆಯೆಲ್ಲ ರಕ್ತ ಚೆಲ್ಲಾಡಿತ್ತು. ಇನ್ನು ಈ ಘಟನೆಯಿಂದ ರಸ್ತೆಯುದ್ದಕ್ಕೂ ಸಂಚಾರ ಸ್ಥಗಿತಗೊಂಡು ಜಾಮ್ ಆಗಿತ್ತು. ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ದೀಪು, ನನ್ನದೇನು ತಪ್ಪಿಲ್ಲ, ಅವರೇ ನನ್ನ ಮೇಲೆ ಬೇಕಂತಲೇ ದೌರ್ಜನ್ಯ ನಡೆಸಿ ಪ್ರಾಣ ತೆಗೆಯಲು ಮುಂದಾಗಿದ್ರು ಅಂತ ಆರೋಪಿಸಿದ್ದಾರೆ. ಅವರಿಂದ ಇದೆ, ನಾನು ಹಿಂದೆ ಇದ್ದೆ, ನಾನು ಹಿಂಗೆ ಕೊಡ್ತೀನಿ ಚಮ್ಮಕ್ಕ. ಅವ್ರ ಹಿಂದೆಯಿಂದ ಬರ್ತಾ ಇದ್ದೆ, ಅಟ್ಟಾಡ್ಸ್ಕೊಂಡು ಹೋದ್ರೆ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹೊಡೆದ್ರು. ನಾನು ಹಿಂಗೆ ಹೋಗ್ದೆ, ಮತ್ತೆ ಹೊಡೆದ್ರು, 3 ಏಟು ಹೊಡೆದಿದ್ದೆ. ಮೂರು ಕಡೆದು ಡೀಪಾಗಿ ಒಳಗಡೆ ಮೂಳೆವರೆಗೂ ಹೋಗಿದೆ. ಸ್ಕ್ಯಾನಿಂಗ್ ಮಾಡ್ತಾರೆ, ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.